ಕೃಷ್ಣನಗರಿ ಉಡುಪಿಯಲ್ಲಿ ಜೀವ ಜಲಕ್ಕೆ ಕುತ್ತು ಬಂದಿದೆ. ಇಂದ್ರಾಣಿ ನದಿಗೆ ಸಿಕ್ಕಾಪಟ್ಟೆ ತ್ಯಾಜ್ಯ ಬಿಡಲಾಗ್ತಾ ಇದೆ, ಕಲುಷಿತ ನೀರನ್ನ ಬಿಡಲಾಗ್ತಾ ಇದೆ. ಹಾಗೆಯೇ ಇಡೀ ನದಿ ಗಬ್ಬೆದ್ದು ನಾರ್ತಾ ಇದೆ. ಇಂದ್ರಾಣಿ ಉಳಿವಿಗಾಗಿ ರಿಪಬ್ಲಿಕ್ ಕನ್ನಡ ಅಭಿಯಾನವನ್ನ ಮಾಡಿದೆ. ಇಂದ್ರಾಣಿ ಉಳಿಸಿ ಮಹಾ ಅಭಿಯಾನವನ್ನ ಮಾಡ್ತಾ ಇದೆ. ದೃಶ್ಯಗಳಲ್ಲಿ ನೋಡಿದ್ರೆ ಇಂದ್ರಾಣಿ ನದಿಯನ್ನ ಎಷ್ಟರ ಮಟ್ಟಿಗೆ ಕಲುಷಿತಗೊಳಿಸಲಾಗ್ತಾ ಇದೆ ಅನ್ನುವಂಥದ್ದು. ನದಿಯನ್ನ ದೇವರು ಅಂತ ನಾವು ಪೂಜೆ ಮಾಡ್ತೀವಿ, ಆದ್ರೆ ನದಿಯ ಸ್ವಚ್ಛತೆ ಬಗ್ಗೆ ಕಿಂಚಿತ್ತೂ ಕೂಡ ಗಮನ ಕೊಡೋದಿಲ್ಲ ಅನ್ನೋದು ನಿಜಕ್ಕೂ ವಿಪರ್ಯಾಸ. ಇಂದ್ರಾಣಿ ನದಿ ಅಷ್ಟೊಂದು ಸುಂದರ ಪರಿಸರದಲ್ಲಿ ಇರ್ತಾ ಇರ್ತಕ್ಕಂಥ ಇಂದ್ರಾಣಿ ನದಿಯ ನೀರು ಕಪ್ಪಾಗುವ ಮಟ್ಟಿಗೆ ಕಲುಷಿತವಾಗಿದೆ. ಬೇಸಿಗೆಯ ಆರಂಭದ ದಿನಗಳಲ್ಲೇ ಉಡುಪಿ ನಗರದಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಆಗಿದೆ. ಕುಡಿಯುವ ನೀರಿನ ಸಮಸ್ಯೆಯನ್ನು ಬಗೆಹರಿಸಬೇಕು ನಗರಸಭೆ ಅಂತ ಒಂದಷ್ಟು ಜನರ ಆಕ್ರೋಶ ಕೂಡ ಇರುವಂತದ್ದು. ಆದ್ರೆ ಉಡುಪಿಯಲ್ಲಿ ನೀರಿನ ಸಮಸ್ಯೆ ಯಾಕಾಗ್ತದೆ ಅಂತ ಹೇಳಿದ್ರೆ ಅದನ್ನ ನಾವು ನಿಮ್ಗೆ ತೋರಿಸ್ತೇವೆ. ಉಡುಪಿಯ ನಗರದ ಜೀವನದಿಂದ ನಾವು ಇಂದ್ರಾಣಿ ನದಿಯನ್ನ ಕರೀತೇವೆ. ಆ ಇಂದ್ರಾಣಿ ನದಿ ಸದ್ಯಕ್ಕೆ ನದಿಯಾಗಿ ಉಳಿದಿಲ್ಲ ಅನ್ನುವಂಥದ್ದು. ಚರಂಡಿಯಾಗಿ ಕೊಚ್ಚೆ ನೀರಿನ ಪ್ರವಾಹ ಹರಿಯುವಂತ ದೃಶ್ಯಗಳನ್ನು ನಾವು ಗಮನಿಸಬಹುದು. ಇದು ಹಲವಾರು ವರ್ಷದಿಂದ ಉಡುಪಿ ನಗರದಿಂದ ಹರಿದು ಬರುವಂತ ಏನು ತ್ಯಾಜ್ಯ ಇದೆ ಎಲ್ಲವೂ ಕೂಡ ಇಂದ್ರಾಣಿ ನದಿಗೆ ಸೇರುವಂತದ್ದು. ಅದು ಕೊಡವೂರು, ಕಲ್ಮಾಡಿ, ಮಲ್ಪೆ ಭಾಗವಾಗಿ ಸಮುದ್ರವನ್ನ ಸೇರ್ತದೆ. ದೃಶ್ಯಗಳನ್ನು ನಾವು ಗಮನಿಸಿದರೆ ಈ ನದಿಯ ಅಕ್ಕಪಕ್ಕದಲ್ಲಿ ವಾಸ ಮಾಡುವ ಜನ ಯಾವುದೇ ರೀತಿಯಾಗಿ ಬಾವಿಯ ನೀರನ್ನು ಕೂಡ ಕುಡಿಯುವಂತ ಪರಿಸ್ಥಿತಿ ಇಲ್ಲ. ಯಾಕಂದ್ರೆ ಒಂದು ಕಡೆಯಿಂದ ಈ ನದಿಯ ನೀರು ಬಾವಿಗೆ ಸೇರಿ ಅದು ಕೂಡ ಕಲ್ಮಶಗೊಳ್ಳುವಂತದ್ದು. ಜೊತೆಗೆ ಅಕ್ಕಪಕ್ಕದಲ್ಲಿರುವಂತ ಮನೆಯವರು ಬಾವಿಯ ನೀರನ್ನ ಉಪಯೋಗಿಸದ ಪರಿಸ್ಥಿತಿ ಸದ್ಯಕ್ಕೆ ನಿರ್ಮಾಣ ಆಗಿರುವಂತದ್ದು. ಹಾಗಾಗಿ ನಗರಸಭೆಯ ನೀರನ್ನೇ ಅವಲಂಬಿಸಿ ಜೀವನ ಮಾಡಬೇಕಾಗ್ತದೆ. ಜೊತೆಗೆ ಈ ನದಿ ಶುದ್ಧವಾಗಿದ್ರೆ ಸಾಕಷ್ಟು ಜನರಿಗೆ ಕೃಷಿಗೆ ಮತ್ತು ಕುಡಿಯೋದ ನೀರಿಗೆ ಅನುಕೂಲ ಆಗ್ತಾ ಇತ್ತು ಅನ್ನುವಂಥದ್ದು. ಆದ್ರೆ ನಗರದ ಒಂದಷ್ಟು ಅಪಾರ್ಟ್ಮೆಂಟ್ಗಳಿರಬಹುದು ಅಥವಾ ನಿಟ್ಟೂರು ಜಲ ಸಂಸ್ಕರಣಾ ಘಟಕದಿಂದ ನೀರನ್ನ ನೇರವಾಗಿ ನದಿಗೆ ಸೇರಿಸೋದ್ರಿಂದ ಒಂದಷ್ಟು ಸಮಸ್ಯೆ ಆಗ್ತಾ ಇದೆ ಅನ್ನುವಂತ ಆರೋಪಗಳು ಸ್ಥಳೀಯರಿಂದ ಕೇಳಿ ಬರ್ತಾ ಇರುವಂತದ್ದು. ನಾವು ಪ್ರತ್ಯಕ್ಷವಾಗಿ ನೋಡಿದ್ರು ಕೂಡ ನದಿಯ ನೀರು ಶುದ್ಧವಾಗಿ ಹರಿಯುವಂತ ನದಿಯ ನೀರು ಸದ್ಯಕ್ಕೆ ಗಟಾರದ ರೀತಿಯಲ್ಲಿ ಹರಿತಾ ಇರುವಂತದನ್ನು ಗಮನಿಸಿದ್ರೆ ಇದೆಲ್ಲವೂ ಸತ್ಯ ಅಂತ ಸಾಕ್ಷಿ ಬೇಕಾಗಿಲ್ಲ ಅನ್ನುವಂತ ಪರಿಸ್ಥಿತಿ ನಿರ್ಮಾಣ ಆಗಿರುವಂತದ್ದು. ಇದಕ್ಕೆ ಪ್ರಮುಖ ಕಾರಣ ಅಂತ ಹೇಳಿದ್ರೆ ಉಡುಪಿಯಲ್ಲಿರುವಂತ ನಿಟ್ಟೂರಿನಲ್ಲಿರುವಂತ ತ್ಯಾಜ್ಯ ನೀರು ಸಂಸ್ಕರಣಾ ಘಟಕದಿಂದ ನೇರವಾಗಿ ತ್ಯಾಜ್ಯ ನೀರನ್ನ ನದಿಗೆ ಸೇರಿಸಲಾಗ್ತಾ ಇದೆ ಅನ್ನುವಂಥದ್ದನ್ನ ಕಡಾಖಂಡಿತವಾಗಿ ಒಪ್ಕೋಬಹುದು. ಹಾಗಾಗಿ ಈ ಭಾಗದ ಜನ, ಕೊಡವೂರು, ಕಲ್ಮಾಡಿ ಭಾಗದ ಜನ ಸಾಕಷ್ಟು ಸಮಯದಿಂದ ಹೋರಾಟವನ್ನ ಮಾಡ್ತಾ ಬರ್ತಾ ಇದ್ದಾರೆ. ನೀರನ್ನ ಶುದ್ಧೀಕರಿಸಿ ಇಂದ್ರಾಣಿ ನದಿಗೆ ಬಿಡಬೇಕು ಅಂತ. ಆದ್ರೆ ಇಲ್ಲಿ ತನಕವೂ ಅದಕ್ಕೆ ಯಾವುದೇ ರೀತಿಯ ಮನ್ನಣೆ ಕೂಡ ಸಿಕ್ಕಿಲ್ಲ. ಇನ್ನಾದ್ರೂ ಜಿಲ್ಲಾಡಳಿತ, ಸರ್ಕಾರ, ಈ ಭಾಗದ ಶಾಸಕರು ಅದರ ಕಡೆಗೆ ಗಮನ ಕೊಡಬೇಕು. ಈ ನದಿಯನ್ನು ಉಳಿಸುವುದರ ಜೊತೆಗೆ ಈ ಭಾಗದ ಜನರ ಜೀವನವನ್ನು ಉಳಿಸುವ ಕಡೆಗೆ ಗಮನ ಹರಿಸಲಿ ಅನ್ನೋದು. ಕೃಷ್ಣನಗರಿ ಉಡುಪಿಯಲ್ಲಿ ಜೀವ ಜಲಕ್ಕೆ ಕುತ್ತು ಬಂದಿದೆ. ಇಂದ್ರಾಣಿ ನದಿಗೆ ಸಿಕ್ಕಾಪಟ್ಟೆ ತ್ಯಾಜ್ಯ ಬಿಡಲಾಗ್ತಾ ಇದೆ, ಕಲುಷಿತ ನೀರನ್ನ ಬಿಡಲಾಗ್ತಾ ಇದೆ. ಹಾಗೆಯೇ ಇಡೀ ನದಿ ಗಬ್ಬೆದ್ದು ನಾರ್ತಾ ಇದೆ. ಇಂದ್ರಾಣಿ ಉಳಿವಿಗಾಗಿ ರಿಪಬ್ಲಿಕ್ ಕನ್ನಡ ಅಭಿಯಾನವನ್ನ ಮಾಡಿದೆ. ಇಂದ್ರಾಣಿ ಉಳಿಸಿ ಮಹಾ ಅಭಿಯಾನವನ್ನ ಮಾಡ್ತಾ ಇದೆ. ದೃಶ್ಯಗಳಲ್ಲಿ ನೋಡಿದ್ರೆ ಇಂದ್ರಾಣಿ ನದಿಯನ್ನ ಎಷ್ಟರ ಮಟ್ಟಿಗೆ ಕಲುಷಿತಗೊಳಿಸಲಾಗ್ತಾ ಇದೆ ಅನ್ನುವಂಥದ್ದು. ನದಿಯನ್ನ ದೇವರು ಅಂತ ನಾವು ಪೂಜೆ ಮಾಡ್ತೀವಿ, ಆದ್ರೆ ನದಿಯ ಸ್ವಚ್ಛತೆ ಬಗ್ಗೆ ಕಿಂಚಿತ್ತೂ ಕೂಡ ಗಮನ ಕೊಡೋದಿಲ್ಲ ಅನ್ನೋದು ನಿಜಕ್ಕೂ ವಿಪರ್ಯಾಸ. ಇಂದ್ರಾಣಿ ನದಿ ಅಷ್ಟೊಂದು ಸುಂದರ ಪರಿಸರದಲ್ಲಿ ಇರ್ತಾ ಇರ್ತಕ್ಕಂಥ ಇಂದ್ರಾಣಿ ನದಿಯ ನೀರು ಕಪ್ಪಾಗುವ ಮಟ್ಟಿಗೆ ಕಲುಷಿತವಾಗಿದೆ. ಬೇಸಿಗೆಯ ಆರಂಭದ ದಿನಗಳಲ್ಲೇ ಉಡುಪಿ ನಗರದಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಆಗಿದೆ. ಕುಡಿಯುವ ನೀರಿನ ಸಮಸ್ಯೆಯನ್ನು ಬಗೆಹರಿಸಬೇಕು ನಗರಸಭೆ ಅಂತ ಒಂದಷ್ಟು ಜನರ ಆಕ್ರೋಶ ಕೂಡ ಇರುವಂತದ್ದು. ಆದ್ರೆ ಉಡುಪಿಯಲ್ಲಿ ನೀರಿನ ಸಮಸ್ಯೆ ಯಾಕಾಗ್ತದೆ ಅಂತ ಹೇಳಿದ್ರೆ ಅದನ್ನ ನಾವು ನಿಮ್ಗೆ ತೋರಿಸ್ತೇವೆ. ಉಡುಪಿಯ ನಗರದ ಜೀವನದಿಂದ ನಾವು ಇಂದ್ರಾಣಿ ನದಿಯನ್ನ ಕರೀತೇವೆ. ಆ ಇಂದ್ರಾಣಿ ನದಿ ಸದ್ಯಕ್ಕೆ ನದಿಯಾಗಿ ಉಳಿದಿಲ್ಲ ಅನ್ನುವಂಥದ್ದು. ಚರಂಡಿಯಾಗಿ ಕೊಚ್ಚೆ ನೀರಿನ ಪ್ರವಾಹ ಹರಿಯುವಂತ ದೃಶ್ಯಗಳನ್ನು ನಾವು ಗಮನಿಸಬಹುದು. ಇದು ಹಲವಾರು ವರ್ಷದಿಂದ ಉಡುಪಿ ನಗರದಿಂದ ಹರಿದು ಬರುವಂತ ಏನು ತ್ಯಾಜ್ಯ ಇದೆ ಎಲ್ಲವೂ ಕೂಡ ಇಂದ್ರಾಣಿ ನದಿಗೆ ಸೇರುವಂತದ್ದು. ಅದು
ಕೊಡವೂರು, ಕಲ್ಮಾಡಿ, ಮಲ್ಪೆ ಭಾಗವಾಗಿ ಸಮುದ್ರವನ್ನ ಸೇರ್ತದೆ. ದೃಶ್ಯಗಳನ್ನು ನಾವು ಗಮನಿಸಿದರೆ ಈ ನದಿಯ ಅಕ್ಕಪಕ್ಕದಲ್ಲಿ ವಾಸ ಮಾಡುವ ಜನ ಯಾವುದೇ ರೀತಿಯಾಗಿ ಬಾವಿಯ ನೀರನ್ನು ಕೂಡ ಕುಡಿಯುವಂತ ಪರಿಸ್ಥಿತಿ ಇಲ್ಲ. ಯಾಕಂದ್ರೆ ಒಂದು ಕಡೆಯಿಂದ ಈ ನದಿಯ ನೀರು ಬಾವಿಗೆ ಸೇರಿ ಅದು ಕೂಡ ಕಲ್ಮಶಗೊಳ್ಳುವಂತದ್ದು. ಜೊತೆಗೆ ಅಕ್ಕಪಕ್ಕದಲ್ಲಿರುವಂತ ಮನೆಯವರು ಬಾವಿಯ ನೀರನ್ನ ಉಪಯೋಗಿಸದ ಪರಿಸ್ಥಿತಿ ಸದ್ಯಕ್ಕೆ ನಿರ್ಮಾಣ ಆಗಿರುವಂತದ್ದು. ಹಾಗಾಗಿ ನಗರಸಭೆಯ ನೀರನ್ನೇ ಅವಲಂಬಿಸಿ ಜೀವನ ಮಾಡಬೇಕಾಗ್ತದೆ. ಜೊತೆಗೆ ಈ ನದಿ ಶುದ್ಧವಾಗಿದ್ರೆ ಸಾಕಷ್ಟು ಜನರಿಗೆ ಕೃಷಿಗೆ ಮತ್ತು ಕುಡಿಯೋದ ನೀರಿಗೆ ಅನುಕೂಲ ಆಗ್ತಾ ಇತ್ತು ಅನ್ನುವಂಥದ್ದು. ಆದ್ರೆ ನಗರದ ಒಂದಷ್ಟು ಅಪಾರ್ಟ್ಮೆಂಟ್ಗಳಿರಬಹುದು ಅಥವಾ ನಿಟ್ಟೂರು ಜಲ ಸಂಸ್ಕರಣಾ ಘಟಕದಿಂದ ನೀರನ್ನ ನೇರವಾಗಿ ನದಿಗೆ ಸೇರಿಸೋದ್ರಿಂದ ಒಂದಷ್ಟು ಸಮಸ್ಯೆ ಆಗ್ತಾ ಇದೆ ಅನ್ನುವಂತ ಆರೋಪಗಳು ಸ್ಥಳೀಯರಿಂದ ಕೇಳಿ ಬರ್ತಾ ಇರುವಂತದ್ದು. ನಾವು ಪ್ರತ್ಯಕ್ಷವಾಗಿ ನೋಡಿದ್ರು ಕೂಡ ನದಿಯ ನೀರು ಶುದ್ಧವಾಗಿ ಹರಿಯುವಂತ ನದಿಯ ನೀರು ಸದ್ಯಕ್ಕೆ ಗಟಾರದ ರೀತಿಯಲ್ಲಿ ಹರಿತಾ ಇರುವಂತದನ್ನು ಗಮನಿಸಿದ್ರೆ ಇದೆಲ್ಲವೂ ಸತ್ಯ ಅಂತ ಸಾಕ್ಷಿ ಬೇಕಾಗಿಲ್ಲ ಅನ್ನುವಂತ ಪರಿಸ್ಥಿತಿ ನಿರ್ಮಾಣ ಆಗಿರುವಂತದ್ದು. ಇದಕ್ಕೆ ಪ್ರಮುಖ ಕಾರಣ ಅಂತ ಹೇಳಿದ್ರೆ ಉಡುಪಿಯಲ್ಲಿರುವಂತ ನಿಟ್ಟೂರಿನಲ್ಲಿರುವಂತ ತ್ಯಾಜ್ಯ ನೀರು ಸಂಸ್ಕರಣಾ ಘಟಕದಿಂದ ನೇರವಾಗಿ ತ್ಯಾಜ್ಯ ನೀರನ್ನ ನದಿಗೆ ಸೇರಿಸಲಾಗ್ತಾ ಇದೆ ಅನ್ನುವಂಥದ್ದನ್ನ ಕಡಾಖಂಡಿತವಾಗಿ ಒಪ್ಕೋಬಹುದು. ಹಾಗಾಗಿ ಈ ಭಾಗದ ಜನ, ಕೊಡವೂರು, ಕಲ್ಮಾಡಿ ಭಾಗದ ಜನ ಸಾಕಷ್ಟು ಸಮಯದಿಂದ ಹೋರಾಟವನ್ನ ಮಾಡ್ತಾ ಬರ್ತಾ ಇದ್ದಾರೆ. ನೀರನ್ನ ಶುದ್ಧೀಕರಿಸಿ ಇಂದ್ರಾಣಿ ನದಿಗೆ ಬಿಡಬೇಕು ಅಂತ. ಆದ್ರೆ ಇಲ್ಲಿ ತನಕವೂ ಅದಕ್ಕೆ ಯಾವುದೇ ರೀತಿಯ ಮನ್ನಣೆ ಕೂಡ ಸಿಕ್ಕಿಲ್ಲ. ಇನ್ನಾದರೂ ಜಿಲ್ಲಾಡಳಿತ, ಸರ್ಕಾರ, ಈ ಭಾಗದ ಶಾಸಕರು ಅದರ ಕಡೆಗೆ ಗಮನ ಕೊಡಬೇಕು. ಈ ನದಿಯನ್ನು ಉಳಿಸುವುದರ ಜೊತೆಗೆ ಈ ಭಾಗದ ಜನರ ಜೀವನವನ್ನು ಉಳಿಸುವ ಕಡೆಗೆ ಗಮನ ಹರಿಸಲಿ ಅನ್ನೋದು. ಕೃಷ್ಣನಗರಿ ಉಡುಪಿಯಲ್ಲಿ ಜೀವ ಜಲಕ್ಕೆ ಕುತ್ತು ಬಂದಿದೆ. ಇಂದ್ರಾಣಿ ನದಿಗೆ ಸಿಕ್ಕಾಪಟ್ಟೆ ತ್ಯಾಜ್ಯ ಬಿಡಲಾಗ್ತಾ ಇದೆ, ಕಲುಷಿತ ನೀರನ್ನ ಬಿಡಲಾಗ್ತಾ ಇದೆ. ಹಾಗೇನೆ ಇಡೀ ನದಿ ಗಬ್ಬೆದ್ದು ನಾರ್ತಾ ಇದೆ. ಇಂದ್ರಾಣಿ ಉಳಿವಿಗಾಗಿ ರಿಪಬ್ಲಿಕ್ ಕನ್ನಡ ಅಭಿಯಾನವನ್ನ ಮಾಡಿದೆ. ಇಂದ್ರಾಣಿ ಉಳಿಸಿ ಮಹಾ ಅಭಿಯಾನವನ್ನ ಮಾಡ್ತಾ ಇದೆ. ದೃಶ್ಯಗಳಲ್ಲಿ ನೋಡಿದ್ರೆ ಇಂದ್ರಾಣಿ ನದಿಯನ್ನ ಎಷ್ಟರ ಮಟ್ಟಿಗೆ ಕಲುಷಿತಗೊಳಿಸಲಾಗ್ತಾ ಇದೆ ಅನ್ನುವಂಥದ್ದು. ನದಿಯನ್ನ ದೇವರು ಅಂತ ನಾವು ಪೂಜೆ ಮಾಡ್ತೀವಿ, ಆದ್ರೆ ನದಿಯ ಸ್ವಚ್ಛತೆ ಬಗ್ಗೆ ಕಿಂಚಿತ್ತೂ ಕೂಡ ಗಮನ ಕೊಡೋದಿಲ್ಲ ಅನ್ನೋದು ನಿಜಕ್ಕೂ ವಿಪರ್ಯಾಸ. ಇಂದ್ರಾಣಿ ನದಿ ಅಷ್ಟೊಂದು ಸುಂದರ ಪರಿಸರದಲ್ಲಿ ಇರ್ತಕ್ಕಂಥ ಇಂದ್ರಾಣಿ ನದಿಯ ನೀರು ಕಪ್ಪಾಗುವ ಮಟ್ಟಿಗೆ ಕಲುಷಿತವಾಗಿದೆ. ಬೇಸಿಗೆಯ ಆರಂಭದ ದಿನಗಳಲ್ಲೇ ಉಡುಪಿ ನಗರದಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಆಗಿದೆ. ಕುಡಿಯುವ ನೀರಿನ ಸಮಸ್ಯೆಯನ್ನು ಬಗೆಹರಿಸಬೇಕು ನಗರಸಭೆ ಅಂತ ಒಂದಷ್ಟು ಜನರ ಆಕ್ರೋಶ ಕೂಡ ಇರುವಂತದ್ದು. ಆದ್ರೆ ಉಡುಪಿಯಲ್ಲಿ ನೀರಿನ ಸಮಸ್ಯೆ ಯಾಕಾಗ್ತದೆ ಅಂತ ಹೇಳಿದ್ರೆ ಅದನ್ನ ನಾವು ನಿಮ್ಗೆ ತೋರಿಸ್ತೇವೆ. ಉಡುಪಿಯ ನಗರದ ಜೀವನದಿ ಅಂತ ನಾವು ಇಂದ್ರಾಣಿ ನದಿಯನ್ನ ಕರೀತೇವೆ. ಆ ಇಂದ್ರಾಣಿ ನದಿ ಸದ್ಯಕ್ಕೆ ನದಿಯಾಗಿ ಉಳಿದಿಲ್ಲ ಅನ್ನುವಂಥದ್ದು. ಚರಂಡಿಯಾಗಿ ಕೊಚ್ಚೆ ನೀರಿನ ಪ್ರವಾಹ ಹರಿಯುವಂತ ದೃಶ್ಯಗಳನ್ನು ನಾವು ಗಮನಿಸಬಹುದು. ಇದು ಹಲವಾರು ವರ್ಷದಿಂದ ಉಡುಪಿ ನಗರದಿಂದ ಹರಿದು ಬರುವಂತ ಏನು ತ್ಯಾಜ್ಯ ಇದೆ ಎಲ್ಲವೂ ಕೂಡ ಇಂದ್ರಾಣಿ ನದಿಗೆ ಸೇರುವಂತದ್ದು. ಅದು ಕೊಡವೂರು, ಕಲ್ಮಾಡಿ, ಮಲ್ಪೆ ಭಾಗವಾಗಿ ಸಮುದ್ರವನ್ನ ಸೇರ್ತದೆ. ದೃಶ್ಯಗಳನ್ನು ನಾವು ಗಮನಿಸಿದರೆ ಈ ನದಿಯ ಅಕ್ಕಪಕ್ಕದಲ್ಲಿ ವಾಸ ಮಾಡುವ ಜನ ಯಾವುದೇ ರೀತಿಯಾಗಿ ಬಾವಿಯ ನೀರನ್ನು ಕೂಡ ಕುಡಿಯುವಂತ ಪರಿಸ್ಥಿತಿ ಇಲ್ಲ. ಯಾಕಂದ್ರೆ ಒಂದು ಕಡೆಯಿಂದ ಈ ನದಿಯ ನೀರು ಬಾವಿಗೆ ಸೇರಿ ಅದು ಕೂಡ ಕಲ್ಮಶಗೊಳ್ಳುವಂತದ್ದು. ಜೊತೆಗೆ ಅಕ್ಕಪಕ್ಕದಲ್ಲಿರುವಂತ ಮನೆಯವರು ಬಾವಿಯ ನೀರನ್ನ ಉಪಯೋಗಿಸದ ಪರಿಸ್ಥಿತಿ ಸದ್ಯಕ್ಕೆ ನಿರ್ಮಾಣ ಆಗಿರುವಂತದ್ದು. ಹಾಗಾಗಿ ನಗರಸಭೆಯ ನೀರನ್ನೇ ಅವಲಂಬಿಸಿ ಜೀವನ ಮಾಡಬೇಕಾಗ್ತದೆ. ಜೊತೆಗೆ ಈ ನದಿ ಶುದ್ಧವಾಗಿದ್ರೆ ಸಾಕಷ್ಟು ಜನರಿಗೆ ಕೃಷಿಗೆ ಮತ್ತು ಕುಡಿಯೋದ ನೀರಿಗೆ ಅನುಕೂಲ ಆಗ್ತಾ ಇತ್ತು ಅನ್ನುವಂಥದ್ದು. ಆದ್ರೆ ನಗರದ ಒಂದಷ್ಟು ಅಪಾರ್ಟ್ಮೆಂಟ್ಗಳಿರಬಹುದು ಅಥವಾ ನಿಟ್ಟೂರು ಜಲ ಸಂಸ್ಕರಣಾ ಘಟಕದಿಂದ ನೀರನ್ನ ನೇರವಾಗಿ ನದಿಗೆ ಸೇರಿಸೋದ್ರಿಂದ ಒಂದಷ್ಟು ಸಮಸ್ಯೆ ಆಗ್ತಾ ಇದೆ ಅನ್ನುವಂತ ಆರೋಪಗಳು ಸ್ಥಳೀಯರಿಂದ ಕೇಳಿ ಬರ್ತಾ ಇರುವಂತದ್ದು. ನಾವು ಪ್ರತ್ಯಕ್ಷವಾಗಿ ನೋಡಿದ್ರು ಕೂಡ ನದಿಯ ನೀರು ಶುದ್ಧವಾಗಿ ಹರಿಯುವಂತ ನದಿಯ ನೀರು ಸದ್ಯಕ್ಕೆ ಗಟಾರದ ರೀತಿಯಲ್ಲಿ ಹರಿತಾ ಇರುವಂತದನ್ನು ಗಮನಿಸಿದ್ರೆ ಇದೆಲ್ಲವೂ ಸತ್ಯ ಅಂತ ಸಾಕ್ಷಿ ಬೇಕಾಗಿಲ್ಲ ಅನ್ನುವಂತ ಪರಿಸ್ಥಿತಿ ನಿರ್ಮಾಣ ಆಗಿರುವಂತದ್ದು. ಇದಕ್ಕೆ ಪ್ರಮುಖ ಕಾರಣ ಅಂತ ಹೇಳಿದ್ರೆ ಉಡುಪಿಯಲ್ಲಿರುವಂತ ನಿಟ್ಟೂರಿನಲ್ಲಿರುವಂತ ತ್ಯಾಜ್ಯ ನೀರು ಸಂಸ್ಕರಣಾ ಘಟಕದಿಂದ ನೇರವಾಗಿ ತ್ಯಾಜ್ಯ ನೀರನ್ನ ನದಿಗೆ ಸೇರಿಸಲಾಗ್ತಾ ಇದೆ ಅನ್ನುವಂಥದ್ದನ್ನ ಕಡಾಖಂಡಿತವಾಗಿ ಒಪ್ಕೋಬಹುದು. ಹಾಗಾಗಿ ಈ ಭಾಗದ ಜನ, ಕೊಡವೂರು, ಕಲ್ಮಾಡಿ ಭಾಗದ ಜನ ಸಾಕಷ್ಟು ಸಮಯದಿಂದ ಹೋರಾಟವನ್ನ ಮಾಡ್ತಾ ಬರ್ತಾ ಇದ್ದಾರೆ.
ನೀರನ್ನ ಶುದ್ಧೀಕರಿಸಿ ಇಂದ್ರಾಣಿ ನದಿಗೆ ಬಿಡಬೇಕು ಅಂತ. ಆದ್ರೆ ಇಲ್ಲಿ ತನಕವೂ ಅದಕ್ಕೆ ಯಾವುದೇ ರೀತಿಯ ಮನ್ನಣೆ ಕೂಡ ಸಿಕ್ಕಿಲ್ಲ. ಇನ್ನಾದ್ರೂ ಜಿಲ್ಲಾಡಳಿತ, ಸರ್ಕಾರ, ಈ ಭಾಗದ ಶಾಸಕರು ಅದರ ಕಡೆಗೆ ಗಮನ ಕೊಡಬೇಕು. ಈ ನದಿಯನ್ನು ಉಳಿಸುವುದರ ಜೊತೆಗೆ ಈ ಭಾಗದ ಜನರ ಜೀವನವನ್ನು ಉಳಿಸುವ ಕಡೆಗೆ ಗಮನ ಹರಿಸಲಿ ಅನ್ನೋದು